Jungle. ಮಾಡಿದಿರಿ ನಿಮ್ಮ ಸರ್ವಿಸ್ನಲ್ಲಿ ಒಂದು ಸಂತೋಷವಾದ ಘಟನೆ ನಿಮಗೆ ತುಂಬ ತೃಪ್ತಿ ತಂದಿರೋ ಘಟನೆ ಬಗ್ಗೆ ಮಾತಾಡಿ. ಘಟನೆ ಅಂದರೆ ಒಂದು ಅಂತ ಹೇಳೋಕ್ಕಾಗೋದಿಲ್ಲ. ನನಗೆ ಸರ್ವಿಸ್ನಲ್ಲಿದ್ದಾಗ ಯಾವಾಗ ನನಗೆ ನ್ಯಾಯ ಕೊಡಬೇಕು ಅಂತ ಕೆಲವೊಂದು ಪ್ರೆಷರ್ ಬಂದರೂ ಕೂಡ, ಎಷ್ಟೇ ಒತ್ತಡ ಬಂದರೂ ಕೂಡ ನ್ಯಾಯ ದೊರಕಿಸ್ಕೊಟ್ಟಂಥ ಸಂದರ್ಭ ಇದೆಯಲ್ಲ, ಇದು ಅಧಿಕಾರಿಗಳನ್ನು ಎದುರಾಕೊಂಡು ಅದರಿಂದ ತೊಂದರೆನೂ ಕೂಡ ಕೆಲವೊಂದ್ಸರಿ ಅನುಭವಿಸಿದ್ದೀನಿ. ಅವ್ರಿಗೆ ನ್ಯಾಯ ದೊರಕಿಸ್ಕೊಟ್ಟಿರೋದೇ ನನಗೆ. ಅದನ್ನು ವಿಸ್ತೃತವಾಗಿ ನಾನು ಹೇಳೋಕ್ಕಾಗೋದಿಲ್ಲ ಯಾವ ಘಟನೆ ಅಂತೇಳಿ. ಸಾಕಷ್ಟು ಘಟನೆಗಳಲ್ಲಿ ಅಧಿಕಾರಿಗಳನ್ನು, ರಾಜಕಾರಣಿಗಳನ್ನು ಕೆಲವೊಂದ್ಸರಿ ಎದುರಾಕೊಂಡು, ಆದರೆ ಜಸ್ಟಿಸ್ ಕೊಟ್ಟಿರೋಂಥ ನ್ಯಾಯ ದೊರಕಿಸ್ಕೊಟ್ಟಿದ್ದೀನಿ ಅನ್ನೋ ಆತ್ಮತೃಪ್ತಿ ನನಗಿದೆ. ಈಗ ಹೊಸ ಪೊಲೀಸ್ ಅಧಿಕಾರಿಗಳಿಗೆ ಅಥವಾ ಈಗ ವೃತ್ತಿಲಿರೋರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ? ನ್ಯಾಯದ ಪರವಾಗಿ ನಿಂತ್ಕೊಂಡು ಹೋದರೆ, ನ್ಯಾಯ ಯಾವ ಕಡೆ ಇದೆ ಆ ಕಡೆ ನಿಂತ್ಕೊಂಡು ನನ್ನ ಉತ್ತಮವಾದ ಸಲಹೆ, ಜಸ್ಟಿಸು ಅದೆಷ್ಟೇ ಯಾವುದೇ ಇಲಾಖೆಗಿಂತ ಅತ್ಯುತ್ತಮವಾದಂಥ ಇಲಾಖೆ ಅಂದರೆ ಅತ್ಯುತ್ತಮವಾದಂಥ ಎಲ್ಲ ಇಲಾಖೆಗಳು ಇರ್ಬೋದು. ಕಂದಾಯ ಇಲಾಖೆನೂ ಕೂಡ ಕೊಡಿಸ್ಬೋದು. ಆದರೆ ನಮ್ಮ ಇಲಾಖೆಯಲ್ಲಿ ಯಾಕೆ ಅಂದರೆ ನಮಗೆ ಕಾನೂನು ನಮ್ಮ ಕೈ ಕೆಳಗೆ, ನನ್ನ ಅದನ್ನು ಜಾರಿ ಮಾಡುವಂಥ ಅಧಿಕಾರ ಕೊಟ್ಟಿದೆ. ಯಾವುದೇ ಕಾನೂನು, ಎಲ್ಲ ಕಾಯ್ದೆಯನ್ನು ಬೇರೆ ಬೇರೆ ಇಲಾಖೆಗಳಿಗೆ ಬೇರೆ ಬೇರೆ ಆಯಾ ಇಲಾಖೆಗೆ ಸಂಬಂಧಪಟ್ಟಂಥ ಕಾನೂನು ಮಾತ್ರ ಇರ್ತದೆ. ಆದರೆ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂಥ ಎಲ್ಲ ಕಾನೂನುಗಳು ಕೂಡ ಪೊಲೀಸ್ ಇಲಾಖೆಗೆ ಸಂಬಂಧಪಡ್ತದೆ. ಹಾಗಾಗಿ ಉತ್ತಮವಾದಂಥ ಕಾರ್ಯ ಮಾಡಲಿಕ್ಕೆ ಇಡೀ ಇಲಾಖೆಗಿಂತ ಬೇರೆ ಇಲಾಖೆ ಮತ್ತೊಂದಿಲ್ಲ ಅನ್ನೋ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ತುಂಬ ಸಂತೋಷ ಮತ್ತು ಸಂಭ್ರಮದ ದಿವಸ. ಗೆಳೆಯ ಶಾಂತ ಮಲ್ಲಪ್ಪನವರು ಒಂದು ರೈತಾಪಿ ಕುಟುಂಬದಿಂದ ಬಂದಂಥರು. ಇಡೀ ರಾಜ್ಯದಲ್ಲಿ ತಮಗೆ ಏನು ಪೊಲೀಸ್ ಇಲಾಖೆ, ಆರಕ್ಷಕ ಇಲಾಖೆ, ಅಲ್ಲಿ ಕೆಲಸ ಮಾಡುವುದು ಅಂತಂದರೆ ಈ ಕಂಟಿ ಮೇಲಿನ ನನಗೆ ಎರಡು ಅಲಗಿರ್ತಕ್ಕಂಥ ಕತ್ತಿಯನ್ನು ಹಿಡಿದಾಗಿದೆ. ಅಷ್ಟೊಂದು ಸೂಕ್ಷ್ಮವಾದ ಕೆಲಸ ಅದು. ಹಾಗಾಗಿ ಪೊಲೀಸು ಸಬ್ ಇನ್ಸ್ಪೆಕ್ಟರಿಂದ ಹಿಡಿದು ಕೊನೆಗೆ SP ವರೆಗೆ ಅವರ ಔನ್ನತ್ಯವನ್ನು ಪಡೆದು ಯಾವುದೇ ಕಪ್ಪು ಚುಕ್ಕೆ ಇಲ್ಲದ ಹಾಗೆ ಅದು ಪೊಲೀಸ್ ಅಧಿಕಾರಿ ನಿವೃತ್ತಿ ಆಗಿದೆ ಅಂತಂದರೆ ಅದು ನಿಜವಾಗ್ಲೂ ಶ್ಲಾಘನೀಯ ವ್ಯಕ್ತಿತ್ವ. ಅವರು ಜಾತಿ, ಧರ್ಮ, ಕುಲ ಅದು ಯಾವುದೋ ಗೊತ್ತೇ ಇಲ್ಲ. ಶಾಂತ ಮಲ್ಲಪ್ಪ ಯಾವ ಜಾತಿ ಅಂತಲೂ ಇನ್ನೂ ಗೊತ್ತಿಲ್ಲ. ಅದು ಅವರೊಂದು ವಿಶೇಷ. ಏನು ಅಂತಂದರೆ ಎಲ್ಲ ಅಧಿಕಾರಿಗಳು ಜಾತಿಯಿಂದ ಹೋಗಿದೆ. ಇದು ಯಾವ ಜಾತಿ ಅಂತಲೇ ಗೊತ್ತಿಲ್ಲ. ಜಾತಿಯನ್ನು ಬಿಟ್ಟು ಜಾತ್ಯತೀತವಾಗಿ ಮನುಷ್ಯತ್ವದಲ್ಲಿ ಕೆಲಸ ಮಾಡಬೇಕು. ಹಾಗಾಗಿ ಅದೊಂದು ಹೆಗ್ಗಳಿಕೆ. ನಿವೃತ್ತಿಯಾಗಿದೆ. ನಿವೃತ್ತಿ ಆದರೂ ಸಹ ಅವರ ಶ್ರೀಮತಿಯವರು ಹೇಳಿದೆ, ನೀವು ಒಳ್ಳೆಯ ನಮ್ಮ ಕಾಲೇಜ್ ಹುಡುಗರು ಕಾಪಾಡಿದ್ರು ಖುಷಿಪಟ್ಟರು. ಅಂದರೆ ಆ ಶ್ರೀಮತಿಯವ್ರ ಕಾಂತಿ ತುಂಬ ಇದೆ. ಮನೇಲಿ ಹಿಂಸೆ ಆಗಿಬಿಟ್ಟು ಕೆಲಸ ಮಾಡೋಕ್ಕೆ ಆಗುತ್ತೆ, ಕಷ್ಟ ಆಗುತ್ತೆ. ಆದರೆ ಅದನ್ನು ಕೆಲಸ ಮಾಡಿದ ಒತ್ತಡವನ್ನು ದಿವಸ ಅದನ್ನು ಚೆನ್ನಾಗಿ ಕಾಪಾಡಿರ್ತಕ್ಕಂಥ ಶ್ರೀಮತಿಯವರು ವಿಶೇಷವಾಗಿ ಮುಂದಿನ ದಿವಸ ಇನ್ನೂ ನೂತನಾಗಿ ಮಾಡ್ತಾರೆ. ಸಾಮಾಜಿಕವಾಗಿ ದುಡಿಸಿಕೊಳ್ಳುವಂಥ ಕೆಲಸವನ್ನು ಸಮಾಜ ಮಾಡುತ್ತೆ. ಮುಂದೆ ಅವರಿಗೆ ಇನ್ನೂ ಸಮಾಜದಲ್ಲಿ ಬೇರೆ ಬೇರೆ ನಡೆಸ್ಕೊಂಡು ಬರಲಿ. ಅವರ ಸೇವೆ ತುಂಬ ಅಗತ್ಯ ಇದೆ. ಅವರ ಸೇವೆ ಬೇಕಾಗಿದೆ. ಮುಂದೆ ಸಮಾಜಮುಖಿಯಾಗಿ ಸೇವೆ ಮಾಡುವಂಥ ಒಂದು ಅವಕಾಶ ದೊರಕುವಂಥ ನಾನು